ಇವಾಗ ಹೇಳು ನೇತ್ರ, ಇದು ನಮ್ಮ ಬಾಸ್ ಕ್ಯಾಬಿನ್. ಬಾಸ್ ಊರಲ್ಲಿಲ್ಲ, ಇಲ್ಲಿ ಯಾರೂ ಬರೋದೂ ಇಲ್ಲ. ಸೊ ಇವಾಗ ಹೇಳು, ಇಲ್ಲಿ ಯಾರೂ ಇಲ್ಲ, ಏನಾಯ್ತಂತ ಹೇಳು. ಅಕ್ಕ, ನನಗೆ ಅದನ್ನು ಹೆಂಗೆ ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ನೀನು ಜಾಸ್ತಿ ಮನಸ್ಸಿಗೇನು ತೊಗೊಳಕ್ಕೆ ಹೋಗಬೇಡ, ಆಮೇಲೆ ಬೇಜಾರಾಗಬೇಡ ಅಕ್ಕ. ಅದು ಏನಾದರೂ ಆಗಲಿ ಸರಿ, ನೀನು ಹೇಳಿದಾಗ ನಾ ಮನಸ್ಸಿಗೂ ತೊಗೊಳಲ್ಲ, ಬೇಜಾರಾಗಲ್ಲ. ಆದರೆ ಏನಂತ ಹೇಳು ರಾಣಿ, ನನಗೆ ಟೆನ್ಷನ್ ತಡ್ಕೊಳ್ಳೋಕೆ ಆಗ್ತಾಯಿಲ್ಲ. ಕೃತಿ ಜೊತೆ ಸೇರಿರೋದು ಯಾರು? ಅಷ್ಟಕ್ಕೂ ಯಾರ ಜೊತೆ ಮಾತಾಡಿದ್ಲು ಕೃತಿ? ಏನು ಮಾತಾಡಿದ್ಲು ಎಲ್ಲನೂ ಹೇಳು ರಾಣಿ, ಪ್ಲೀಸ್ ಬೇಗ ಹೇಳು. ಅಕ್ಕ, ಕೃತಿಯವರು ಮಾತಾಡಿದ್ದು, ಆಮೇಲೆ ಕೃತಿ ಜೊತೆ ಸೇರಿದ್ದು ಯಾರಂದ್ರೆ ಸಂಜಯ್. ರಾಣಿ, ಏನು ಹೇಳ್ತಾ ಇದೀಯಾ ನೀನು? ಸಂಜಯ್ ಅವರ ಅಂದರೆ ನಮ್ಮ ಪಲ್ಲವಿನ ಮದುವೆ ಆಗೋರ? ಹಾಂ, ನನ್ನ ಕೈಯಲ್ಲಿ ನಂಬೋದಕ್ಕೆ ಆಗ್ತಿಲ್ಲಲ್ಲ. ರಾಣಿ, ಸರಿಯಾಗಿ ಹೇಳು ಯಾರು ಅಂತ. ನಿನ್ಗೆ ಹೆಂಗೆ ಗೊತ್ತು ಅದೇ ಸಂಜಯ್ ಅಂತಂದು? ಹ್ಞೂ ಅಕ್ಕ, ಅವರೇ ತಾನೇ ನಮ್ಮ ಮನೆಯಲ್ಲಿ ಸಂಜಯ್ ಅಂತ ಇರೋದು. ನೀನಂತೂ ಎಲ್ಲರನ್ನೂ ನಮ್ಮೋರೆ ಅಂತ ಒಮ್ಮೆಗೆ ನಂಬಿಡ್ತೀಯ. ಎಲ್ಲರೂ ನಮ್ಮೋರ ಆಗಿರೋದಿಲ್ಲ. ನಾನು ಹೇಳೋದನ್ನು ಸರಿಯಾಗಿ ಕೇಳು. ಅವ್ರು ಏನೇನು ಮಾತಾಡಿದ್ರು ಅಂತ ನಿಂಗೆ ಪಿನ್ ಟು ಪಿನ್ ಹೇಳ್ತೀನಿ, ಅವಾಗ ನಿನಗೆ ಗೊತ್ತಾಗುತ್ತೆ ಯಾರು ಆ ಸಂಜಯ್ ಅಂತಂದು. ಹ್ಞೂ, ಏನಂದ್ರು, ಏನೇನು ಮಾತಾಡಿದ್ರು ಹೇಳು. ಅದು ಏನು ಇಷ್ಟೆಲ್ಲ ಮಾತಾಡಿದ್ರಾ? ಎಷ್ಟು ಸೊಕ್ಕ ಅವನಿಗೆ. ಹಾಂ, ಅಷ್ಟಕ್ಕೂ ಅವನಿಗೆ ನನ್ನ ಮೇಲೆ ಯಾಕೆ ಇಷ್ಟು ಸಿಟ್ಟು, ನಮ್ಮ ಮನೆಯವ್ರ ಮೇಲೆ ಯಾಕೆ ಇಷ್ಟು ಸಿಟ್ಟು? ಅದು ಅವನಿಗೆ ಯಾಕೆ ನಿನ್ನ ಮೇಲೆ ಅಷ್ಟು ಸಿಟ್ಟೈತಿ, ಅಥವಾ ಏನೇನು ನಮ್ಮ ಮನೆಯವ್ರ ಮೇಲೆ ಯಾಕೆ ಅಷ್ಟು ಸಿಟ್ಟೈತಿ, ಅದೆಲ್ಲ ನಂಗೆ ಇನ್ನೂ ಅಷ್ಟು ಗೊತ್ತಾಗಲಿಲ್ಲಕ್ಕ. ಇವರು ಕೃತಿಯವ್ರು ಏನೇನು ಮಾತಾಡಿದ್ರು ನೋಡು, ಅದಷ್ಟೇ ನಂಗೆ ಕೇಳಿಸ್ತು. ಅದು ಫೋನಲ್ಲಿ ಅವರು ಲೌಡ್ ಸ್ಪೀಕರ್ ಇಟ್ಟಿದ್ರೆ ಅವನು ಮಾತಾಡೋದು ನಂಗೆ ಕೇಳಿಸ್ತಿತ್ತ, ಇವರು ಕೃತಿಯವ್ರು ಮಾತಾಡೋದು ಅಷ್ಟೇ ಕೇಳಿಸ್ತು. ಆದರೆ ಸಂಜಯ್ ಮಾತಾಡಿದ್ದು ನಾ ಇವರು ಒಂದೊಂದ್ಸಲ ಅದನ್ನೇ ಹೇಳ್ತಿದ್ರಲ್ಲ ವಾಪಸ್, ಅವಾಗ ನನಗೆ ಗೊತ್ತಾಯಿತು ಏನಂತ ಅನ್ನೋದು. ಅಕ್ಕ, ಇವಾಗ ಇದನ್ನು ಹೋಗಿ ಮನೆಯಲ್ಲಿ ಹೇಳಿದ್ರೆ ನಂಬ್ತಾರಂತ ಮಾಡ್ತೀಯನಕ್ಕ? ನಂಬ್ತಾರಂತ ಅನ್ಕೊಂಡು ನೀನು ಯಾರೂ ನಂಬೋದೇ ಇಲ್ಲಕ್ಕ. ಹೌದು ರಾಣಿ, ನೀನು ಹೇಳೋದು ನಿಜಾನ. ಇದನ್ನು ನಂಬೋದಿಲ್ಲ ಮನೆಯಲ್ಲಿ ಯಾರು. ಆಮೇಲೆ ಅಪ್ಪನ ಮುಂದೆ ಹೇಳಿದ್ರೆ ಅಪ್ಪ ಮತ್ತು ಇನ್ನೂ ಮಾನಸಿಕ ಆಗ್ಬಿಡ್ತಾರೆ. ಇವಾಗ ಮೊದಲೇ ಮನೆಯಲ್ಲಿ ಸಿಕ್ಕಾಪಟ್ಟೆ ಜಗಳ, ಮನಸ್ತಾಪ ಎಲ್ಲ ಇದೆ. ಅದರ ಮತ್ತೆ ಇದನ್ನೆಲ್ಲ ಹೆಂಗೆ ಬಗೆಹರಿಸ್ಲಿ ನಾನು? ಅಕ್ಕ, ನೀನು ಇದನ್ನು ಭಾಳ ಹುಷಾರಾಗಿ ಹ್ಯಾಂಡ್ಲ್ ಮಾಡ್ಬೇಕಕ್ಕ. ಅಪ್ಪಿ ತಪ್ಪಿ ಏನಾದರೂ ನಿನಗೆ ಈ ವಿಷಯ ಗೊತ್ತಾಗಿರೋದು ಈಗಲೇ ಕೃತಿಯವರಿಗಾಗಲಿ ಅಥವಾ ಅವ್ನು ಸಂಜೆಗಾಗಲಿ ಗೊತ್ತಾದರೆ ಇನ್ನೂ ಡೇಂಜರ್ ಅಕ್ಕ. ಅಕ್ಕ, ನೀನು ಸಾಗರ್ ಅವ್ರ ಹೆಲ್ಪ್ ತೊಗೊಳೋದು ಚಲೋ ಅನ್ಸುತ್ತಕ್ಕ. ಯಾಕಂದರೆ ಇಲ್ಲಿರೋ ಕೃತಿನ ಸರಿಯಾಗಿ ಪಾಠ ಕಲಿಸ್ಬೇಕಂತಂದ್ರೆ ನೀನು ಸಾಗರ್ ಅವ್ರ ಹೆಲ್ಪ್ ತೊಗೊಲೇಬೇಕಕ್ಕ. ಪ್ಲೀಸ್ ಅಕ್ಕ, ಸಾಗರ್ ಅವ್ರಿಗೆ ಹೇಳಕ್ಕ, ಅವ್ರು ಏನಾದರೂ ಹೆಲ್ಪ್ ಮಾಡ್ತಾರೆ. ಕೃತಿದು ಸಿಕ್ಕಾಪಟ್ಟೆ ಸೊಕ್ಕಾಗಿದೆ. ಇಷ್ಟು ನೋಡೋಳಿಗೆ ನಮ್ಮ ಮನೇನ ಒಡೆಯೋದಕ್ಕೆ ಬರ್ತಾಳೆ. ಅದಕ್ಕೆ ಅವಳಿಗೆ ಸರಿಯಾದ ಪಾಠ ಕಲಿಸ್ಬೇಕಕ್ಕ ನೀನು. ಹೌದು ರಾಣಿ, ಈಗಲೇ ಹೋಗಿ ಸಾಗರ್ ಅವ್ರ ಹತ್ರ ಮಾತಾಡ್ತೀನಿ. ಹೌದು, ನೀನು ಹೇಳಿದ್ದು ನಿಜಾನೇ. ಸಾಗರ್ ಅವರೊಬ್ಬರೇ ನನಗೆ ಇವಾಗ ಹೆಲ್ಪ್ ಮಾಡೋದು. ಅವ್ರ ಹತ್ರ ಮಾತಾಡಿ ಆಮೇಲೆ ಮನೇಲಿ ಹೇಳ್ತೀನಿ. ನಡಿಯಕ್ಕ, ಈಗಲೇ ಸಾಗರ್ ಅವ್ರ ಹತ್ರ. ಸರಿ ರಾಣಿ, ನಾನು ಇವಾಗ ಸಾಗರ್ ಅವ್ರ ಹತ್ರ ಹೇಳಿರ್ತೀನಿ. ಅವ್ರೇನಾದರೂ ಅಕಸ್ಮಾತ್ ನಂಬಲಿಲ್ಲ ಅಂತಂದರೆ ನಾನು ಹಿಂಗೆ ಕರಿತೀನಂತೆ, ಸರಿನಾ? ಹ್ಞೂ ಅಕ್ಕ. ಮೇ ಐ ಕಮ್ ಇನ್ ಸರ್? ಎಸ್, ಕಮ್ ಇನ್ ನೇತ್ರ. ಏನು ನೇತ್ರ, ಏನೋ ಮಾತಾಡ್ಬೇಕಂತ ಬಂದು ಸುಮ್ಮನೆ ನಿಂತಿದೆಯಲ್ಲ? ಅದು ಸರ್, ಕೃತಿ ಮೇಡಮ್ ಅವ್ರದ್ದು ಕ್ಯಾಬಿನಿನ ಕೀನ ನಿಮ್ಮ ಕ್ಯಾಬಿನಲ್ಲಿ ಇಟ್ಟು ಬಂದೆ ಸರ್. ಸರಿ, ಇವಾಗ ಮುಂದೇನಾಯಿತು ಹೇಳು. ಏನು ಗೊತ್ತಾಯ್ತಾ? ಏನಾದರೂ ವಿಷಯ? ಹಾಂ ಸರ್, ಗೊತ್ತಾಯಿತು. ಹೇಳು, ನಿನ್ನ ಅನುಮಾನ ನಿಜ ಆಯಿತಾ? ಕೃತಿನ ಹಾಗಂದರೆ ಕೃತಿ ನಿಮ್ಮ ಮನೆಯಲ್ಲಿ ಯಾರ ಜೊತೆ ಟಚ್ಚಲ್ಲಿದ್ದಾಳೆ? ಅದು ಸರ್, ನನ್ನ ಅನುಮಾನ ನಿಜಾನೇ ಆಯಿತು ಸರ್. ಇಷ್ಟೆಲ್ಲ ಆಗೋದಕ್ಕೆ ಕಾರಣನೇ ಕೃತಿ. ನನಗೆ ಅರ್ಥ ಆಗ್ತಾ ಇಲ್ಲ, ಕ್ಲಿಯರ್ ಆಗಿ ಹೇಳು. ಸರ್, ನಮ್ಮ ಮನೆಯಲ್ಲಿ ನನ್ನನ್ನು ಮನೆ ಬಿಟ್ಟು ಹೊರಗಡೆ ಹಾಕಿದ್ರು. ಯಾಕಂದರೆ ನಮ್ಮ ಅತ್ತೆದು ಮದುವೆ ಫಿಕ್ಸ್ ಆಗಿತ್ತು. ಅದಕ್ಕೋಸ್ಕರ ನಾನು ಮನೇಲಿ ಇರೋದು ಬೇಡ ಅಂತ ಮನೆಯಿಂದ ಹೊರಗೆ ಹಾಕಿದ್ರು ಅಂತ ಹೇಳಿದ್ದೆ. ನೆನಪಿದೆನಾ? ಹಾಂ, ನೆನಪಿದೆ. ಹಾಂ ಸರ್, ನಮ್ಮ ಅತ್ತೆನ ಮದುವೆ ಆಗ್ತಿರೋ ಹುಡುಗಗೂ ಮತ್ತೆ ಕೃತಿಯವ್ರಿಗೂ ಲಿಂಕ್ ಇದೆ. ಇವರಿಬ್ಬರು ಸೇರಿನ ಪ್ಲ್ಯಾನ್ ಮಾಡ್ತಾ ಇರೋದು. ನೇತ್ರ, ವಾಟ್ ಈಸ್ ದಿಸ್? ಇದು ಹೇಗೆ ಸಾಧ್ಯ? ನೀನೇ ಹೇಳು. ಹಾಂ, ಇಲ್ಲೋ ಇರೋ ನಿಮ್ಮ ಅತ್ತೆ ಇನ್ನು ಮದುವೆ ಆಗ್ತಿರೋ ಹುಡುಗಂಗೂ ಇಲ್ಲಿರೋ ಕೃತಿಗೂ ಹೆಂಗೆ ಸಂಬಂಧ, ಹೆಂಗೆ ಲಿಂಕ್ ಇದೆ? ನೀನೇ ಹೇಳು. ಸರ್ ಪ್ಲೀಸ್, ಒಂದು 5 ನಿಮಿಷ ನಾನು ಮಾತಾಡೋದನ್ನು ತಾಳ್ಮೆಯಿಂದ ಕೇಳಿ. ಸಿಟ್ಟು ಮಾಡ್ಕೋಬೇಡಿ ಸರ್, ಪ್ಲೀಸ್. ಎಲ್ಲೇ ಇರೋ ನಿಮ್ಮ ಅತ್ತೆನ ಮದುವೆ ಆಗೋ ಹುಡುಗನಿಗೂ ಕೃತಿಗೂ ಹೆಂಗೆ ಪರಿಚಯ? ನೀನು ಥಿಂಕ್ ಮಾಡು ನೇತ್ರ ಒಂದು ಸ್ವಲ್ಪ. ಸರ್, ಅವರಿಬ್ಬರು ಹೆಂಗೆ ಪರಿಚಯ ಆಗಿದ್ದಾರೆ ಅಥವಾ ಅವರಿಬ್ಬರಿಗೂ ಹೆಂಗೆ ಲಿಂಕ್ ಆಯಿತು ಅದೆಲ್ಲ ನನಗೆ ಗೊತ್ತಿಲ್ಲ ಸರ್. ಆದರೆ ಇವರಿಬ್ಬರನ್ನೇ ಪ್ಲ್ಯಾನ್ ಮಾಡ್ತಾ ಇರೋದು, ಅದು ಮಾತ್ರ ನಿಜ ಅಂದರೆ ನಿಜ ಸರ್. ಆ ಹುಡುಗನ ಹೆಸರೇನು? ಸಂಜಯ್ ಅಂತ ಸರ್. ನನಗೆ ಇವಾಗ ಸಾಕ್ಷಿ ಬೇಕು. ಅವರಿಬ್ಬರನ್ನೇ ಮಾತಾಡ್ತಾ ಇದ್ದಿದ್ದು ಅಥವಾ ಅವರಿಬ್ಬರಿಗೂ ಲಿಂಕ್ ಇದೆ ಅನ್ನೋದಕ್ಕೆ ಸಾಕ್ಷಿ ಏನು? ಒಂದು ನಿಮಿಷ ಸರ್. ರಾಣಿ, ಬಾಯ್ಲಿ. ನೇತ್ರ, ಏನಿದು? ಬೆಕ್ಕ? ಅದು ಆಫೀಸಲ್ಲಿ ಇದೇನಿದು? ಬೆಕ್ಕು ಡ್ರೆಸ್ ಬೇರೆ ಹಾಕೊಂಡಿದ್ದಿಲ್ಲ?
ಡ್ರೆಸ್ ಅಷ್ಟೇ ಅಲ್ಲ ಸಾಗರ್ ಬಾವ, ನನಗೆ ಮಾತಾಡೋಕೆ ಕೂಡ ಬರುತ್ತೆ. ಆ ಬೆಕ್ಕು ಮಾತಾಡುತ್ತಾ? ಅಯ್ಯೋ ಸಾಗರ್ ಅವರೇ, ಸಾಗರ್ ಅವರೇ, ಅಯ್ಯೋ ಸಾಗರ್ ಅವರೇ, ಏನಾಯ್ತು? ಎದ್ದೇಳಿ ಸಾಗರ್ ಅವರೇ, ಎದ್ದೇಳಿ. ಅಕ್ಕ ಏನಾಯ್ತೆ? ಒಮ್ಮಿಗೆ ಬಿದ್ದೆ ಬಿಟ್ರಲ್ಲ ಇವ್ರು ಸಾಗರ್ ಬಾವ. ನಿನಗೆ ಹೇಳಿಲ್ಲ ರಾಣಿ ಒಮ್ಮಿಗೆ ಮಾತಾಡಬೇಡ ಅಂತ. ನೀ ಮಾತಾಡೋದು ನೋಡಲಿ, ಅವ್ರು ನೋಡಲಿ ಶಾಕ್ ಆಗಿ ಒಮ್ಮಿಗೆ ಬಿದ್ದೆ ಬಿಟ್ರೆ. ಹೋಗಿ ಒಂದು ಗ್ಲಾಸ್ ನೀರು ತಗೊಂಡ್ ಬಾ ಹೋಗು. ಅಯ್ಯೋ ದೇವ್ರೆ, ನಾ ಮಾತಾಡೋದು ತಪ್ಪನಕ್ಕ? ಏನೋಪ್ಪ, ಈಗಿನ ಕಾಲದಲ್ಲಿ ಒಳ್ಳೆ ಮಾಡೋರಿಗೆ ಕಾಲ ಇಲ್ಲ. ತಗೋ ಅಕ್ಕ ನೀರು. ಸಾಗರ್ ಅವರೇ, ಸಾಗರ್ ಅವರೇ, ಎದ್ದೇಳಿ, ಸೊಕಾಸಾಗಿ ಎದ್ದೇಳ್ರಿ. ನೇತ್ರ ಅವ್ರೆ, ಏನಿದು? ಇದು ನಿಜವಾಗ್ಲೂ ಬೆಕ್ಕ ಅಥವಾ ಬೇರೆ ಏನಿದು? ನಮ್ಮ ಥರ ಮಾತಾಡುತ್ತಲ್ಲ. ಅಯ್ಯೋ ಸಾಗರ್ ಅವರೇ, ಬೆಕ್ಕು ನೋಡಿ ಸಣ್ಣ ಹುಡುಗರ ಥರ ಹೆದರ್ಕೋತಾ ಇದ್ದೀರಲ್ಲ. ಸಾಗರ್ ಅವರೇ, ಇದು ಬೆಕ್ಕು ಏನು ಮಾಡೋದಿಲ್ಲ, ನನ್ನ ಫ್ರೆಂಡ್ ಅದ. ಏನು ಇದು ಮಾತಾಡೋಬೇಕು? ನಿಮ್ಮ ಫ್ರೆಂಡಾ? ಅಮ್ಮ, ನನಗೆ ಇನ್ನೂ ನಂಬೋದಕ್ಕೆ ಆಗ್ತಾ ಇಲ್ಲ. ಇನ್ನೊಂದ್ಸಲ ಮಾತಾಡ್ ನೀನು. ಅಯ್ಯೋ ಸಾಗರ್ ಬಾವ, ಹೆದರ್ಕೋಬೇಡಿ, ನಾನೇನು ಮಾಡೋದಿಲ್ಲ. ನಾನು ನೇತ್ರ ಅಕ್ಕನ ಫ್ರೆಂಡ್ ಅಷ್ಟೇ. ಏ ರಾಣಿ, ನೀನೇನು ಸಾಗರ್ ಬಾವ ಅಂತ ಕರೆಯೋದು? ಸಾಗರ್ ಸರ್ ಅಂತ ಕರಿ ಸಾಕು. ನೇತ್ರ ಏನು ಹೇಳ್ದಂಗಾಯ್ತಲ್ಲ? ಅದು ಸಾಗರ್ ಬಾವ. ನೀ ಸುಮ್ಮನೆ ಇರು, ನಾನೇ ಹೇಳ್ತೀನಿ. ಅದು ಏನಿಲ್ಲ ಸಾಗರ್ ಅವರೇ, ಅವಳು ಹಾಗೆ ಅವಾಗವಾಗ ಏನೇನೋ ಮಾತಾಡ್ತಿರ್ತಾಳೆ, ನೀವು ಅದೆಲ್ಲ ತಲೆ ಕೆಡಿಸ್ಕೋಬೇಡಿ. ಅಂದಾಗೆ ನಿನ್ನ ಹೆಸರೇನು? ನನ್ನ ಹೆಸರು ರಾಣಿ ಅಂತ. ರಾಣಿನಾ? ನೀನು ನೋಡೋದಕ್ಕೆ ತುಂಬ ಚೆನ್ನಾಗಿದೆಯಾ, ಹಾಗೆ ನಿನ್ನ ಹೆಸರು ಚೆನ್ನಾಗಿದೆ ನೋಡು. ಥ್ಯಾಂಕ್ ಯು ಬಾವ. ಆ ಬಾವನಾ? ಅಯ್ಯೋ ಸಾಗರ್ ಅವರೇ, ನೀವೇನು ತಪ್ಪು ತಿಳ್ಕೊಬೇಡಿ. ಅವಳು ಹಾಗೆ ಕೆಲವೊಬ್ಬರಿಗೆ ಮಾವ ಅಂತಾಳೆ, ಕೆಲವೊಬ್ಬರಿಗೆ ಅಂಕಲ್ ಅಂತಾಳೆ, ಕೆಲವೊಬ್ಬರಿಗೆ ಅಕ್ಕ ಅಂತಾಳೆ, ಆಂಟಿ ಅಂತ, ಹೀಗೆ ನೀವೇನು ತಪ್ಪು ತಿಳ್ಕೊಬೇಡಿ. ರಾಣಿ ಸರ್ ಅಂತ ಕರಿ ಅಂತ ಹೇಳಿಲ್ಲ ನಿನಗೆ? ಸಾರಿ ಸರ್, ಅವಳ ಪರವಾಗಿ ನಾನು ನಿಮ್ಗೆ ಸಾರಿ ಕೇಳ್ತಾ ಇದ್ದೀನಿ. ಪ್ಲೀಸ್ ಏನೂ ತಿಳ್ಕೊಬೇಡಿ. ಅಯ್ಯೋ ಇರ್ಲಿ ಬಿಡಿ ನೇತ್ರ ಅವರೇ, ಏನಾಗೋದಿಲ್ಲ. ರಾಣಿ ಏನಂತ ಕರೆದ್ರೂ ಪರವಾಗಿಲ್ಲ. ರಾಣಿ ನಿನ್ಗೇನು ಇಷ್ಟ ಹಾಗೆ ಕರಿ, ಸರಿನಾ? ನಾನೇನು ರಿಸ್ಟ್ರಿಕ್ಷನ್ ಹಾಕಲ್ಲ ನಿನಗೆ. ಇನ್ಮೇಲೆ ನೀನು ಡೈಲಿ ಆಫೀಸಿಗೆ ಬಾ, ಸರಿನಾ? ಥ್ಯಾಂಕ್ ಯು ಬಾವ, ನೀವೆಷ್ಟು ಒಳ್ಳೆಯರು ಗೊತ್ತಾ. ನನಗೆ ನೀವಂದ್ರೆ ತುಂಬಾ ಇಷ್ಟ. ಹೌದಾ? ನಿನಗೆ ನನ್ನ ಹೆಸರು ಹೆಂಗೆ ಗೊತ್ತು? ಅಯ್ಯೋ ಬಾವ, ಅಕ್ಕ ನಿಮ್ಮ ಬಗ್ಗೆ ದಿನಕ್ಕೂ 100 ಸಲ ಆದರೂ ಹೇಳ್ತಾನೇ ಇರ್ತಾಳೆ. ಮತ್ತೆ ನಿಮ್ಮ ಬಗ್ಗೆ ನನಗೆ ಗೊತ್ತಿರಲ್ವಾ? ಏ ರಾಣಿ, ಬಾಯಿ ಮುಚ್ಚಿ, ಏನೇನೋ ಮಾತಾಡ್ತಿದೆಯಲ್ಲ, ನೀವು ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತಿಲ್ಲ? ಸರ್ ನೀವೇನೂ ತಪ್ಪು ತಿಳ್ಕೊಬೇಡಿ. ಅವಳಿಗೆ ನಾನು ಆಫೀಸಲ್ಲಿ ಏನೇನು ನಡೆಯುತ್ತೆ ಎಲ್ಲ ಹೇಳ್ತಾ ಇರ್ತೀನಲ್ಲ, ಅವಾಗ ನಿಮ್ಮ ಬಗ್ಗೆನೂ ಹೇಳಿದ್ದೀನಲ್ಲ, ಹಾಗಾಗಿ ನಿಮ್ಮ ಬಗ್ಗೆ ಸ್ವಲ್ಪ ಗೊತ್ತು ಅವಳಿಗೆ. ಅದನ್ನು ಮತ್ತೆ ನೀವೇನೂ ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ್ರಿ. ಇವಳು ಹಿಂಗೆ ಮಾತಾಡೋದು ಜಾಸ್ತಿ, ಅದಕ್ಕೆ ಇವಳನ್ನ ಮನೇಲೇ ಬಿಟ್ಟು ಬಂದಿರ್ತೀನಿ ನಾನು. ಇವತ್ತು ಒಂದು ಸ್ವಲ್ಪ ಹೆಲ್ಪ್ ಆಗಬೇಕಾಗಿತ್ತು ಇವಳಿಂದ, ಅದಕ್ಕೋಸ್ಕರ ಕರ್ಕೊಂಬಂದೆ. ಒಂದು ಮಾತಾಡಂದ್ರೆ 100 ಮಾತು ಮಾತಾಡ್ತಾಳೆ. ಅಯ್ಯೋ ಇರ್ಲಿ ಬಿಡ್ರಿ ನೇತ್ರ ಅವರೇ, ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಮಾತಾಡ್ತಿದ್ದಾಳೆ. ನಂಗಂತೂ ರಾಣಿ ತುಂಬ ಇಷ್ಟ ಆದ್ಲಪ್ಪ. ನೇತ್ರ ಅವರೇ, ಇನ್ಮೇಲೆ ನೀವು ಡೈಲಿ ಆಫೀಸಿಗೆ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ರಾಣಿನ ಮಾತ್ರ ಕರ್ಕೊಂಬರೋದನ್ನ ಬಿಡಬೇಡ್ರಿ. ರಾಣಿ ನೀನ್ ಮೇಲೆ ಡೈಲಿ ಆಫೀಸಿಗೆ ಬಾ, ಓಕೆನಾ? ಸರಿ ಕೈ ಕಡೆ, ನಾನು ಸಾಗರ್ ಬಾವ ಮಾತಾಡಕೊಂತಿಲ್ಲ, ನಡಕ್ ನೀನೇನು ಸರಿ. ಲೇ ರಾಣಿ, ನಾನು ಕಣೆ ನಿನ್ನ ಫ್ರೆಂಡ್. ಈಗ ಸಾಗರ್ ಅವ್ರು ಸಿಕ್ಕರಂತ ನನ್ನನ್ನೇ ಬಿಡ್ತಾ ಇದೀಯಾ? ಸರಿ ಅಕ್ಕ, ನೀನು ನಾನು ಸಾಗರ್ ಬಾವ ಮಾತಾಡ್ಬೇಕು. ನೋಡಲ್ಲಿ ಎಷ್ಟು ಕ್ಯೂಟ್ ಆಗಿ ಮಾತಾಡ್ತಿದ್ದಾರೆ ಸಾಗರ್ ಬಾವ. ಸರ್ಕೋನಿ ಈ ಕಡೆ. ಸಾಗರ್ ಬಾವ, ನೀವು ನೋಡೋದಕ್ಕೆ ಎಷ್ಟು ಚೆನ್ನಾಗಿದ್ದೀರಿ ಗೊತ್ತಾ, ಎಷ್ಟು ಹ್ಯಾಂಡ್ಸಮ್ ಆಗಿದ್ದೀರಿ ಗೊತ್ತಾ. ನಾನೇನಾದ್ರೂ ಹುಡುಗಿ ಆಗಿದ್ರೆ ನಿಮ್ಮನ್ನೇ ಮದುವೆ ಆಗ್ತಿದ್ದೆ ಗೊತ್ತಾ. ಅಷ್ಟು ಚೆನ್ನಾಗಿದ್ದೀರಾ, ಅಷ್ಟು ಚೆನ್ನಾಗಿ ಮಾತಾಡ್ತೀರಾ ಗೊತ್ತಾ. ಹೌದಾ ರಾಣಿ? ನೀನು ಅಷ್ಟೇ ಚೆನ್ನಾಗಿದೆಯಾ, ಅಷ್ಟೇ ಕ್ಯೂಟ್ ಆಗಿದೆಯಾ. ನೀನು ಹುಡುಗಿ ಆಗಿದ್ದಿದ್ರೆ ನಾನು ನಿನ್ನನ್ನೇ ಮದುವೆ ಆಗ್ತಿದ್ದೆ ನೋಡು. ಏ ರಾಣಿ, ಏನೇನು ಮಾತಾಡ್ತಿದ್ಯಾ ನೀನು? ಇಲ್ಲಿ ನಾನು ಕರೆದಿದ್ದಕ್ಕೆ ನೀವು ಮಾತಾಡ್ತಿರೋದೇನು? ಇರೋ ಅಕ್ಕ, ಎಷ್ಟು ದಿನ ಆದ್ಮೇಲೆ ನಾನು ಸಾಗರ್ ಬಾವ ಮಾತಾಡ್ತಾ ಇದೀವಿ, ನಮ್ಮನ್ನು ಮಾತಾಡಕ್ ಬಿಡ್ತೀಯ ಏನಿಲ್ಲ ನೀನು. ಸಾಗರ್ ಅವರೇ, ನೀವು ಹಿಂಗೆ ಇವಳನ್ನ ಮಾತಾಡ್ತಾ ಇದ್ರೆ ನಾಳೆವರೆಗೂ ಹಿಂಗೆ ಮಾತಾಡ್ತಿರ್ತಾಳೆ. ಪ್ಲೀಸ್ ಇವಾಗ ನಾವು ಎದಕ್ಕೆ ಬಂದಿದ್ದೀವಿ ಅದನ್ನ ಮಾತಾಡಿ ಅವಳ ಹತ್ರ. ಇರ್ಲಿ ಬಿಡಿ ನೇತ್ರ ಅವರೇ, ರಾಣಿ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾಳೆ, ಅವಳಿಗೆ ಎದಕ್ಕೆ ಬೈತೀರಾ? ಸಾಗರ್ ಬಾವ, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಅಕ್ಕನ ಬಗ್ಗೆ? ಇವಳು ಬಿಟ್ಟರೆ ಇರೋದು ಇಲ್ಲದೆ ಇರೋದು ಎಲ್ಲನೂ ಹೇಳ್ಬಿಡ್ತಾಳೆ. ರಾಣಿ ನೀ ಸುಮ್ಮನೆ ಇರು. ಸಾಗರ್ ಅವರೇ ಪ್ಲೀಸ್, ಮತ್ತೆ ಟೈಮ್ ಆಗುತ್ತೆ. ನಾವು ಎದಕ್ಕೋಸ್ಕರ ಬಂದಿದ್ವಿ ಅದನ್ನು ಮಾತಾಡಬೇಕು. ಪ್ಲೀಸ್ ಸಾಗರ್ ಅವರೇ. ರಾಣಿ ಸರಿ, ನಾನು ನೀನು ಆಮೇಲೆ ಕುತ್ಕೊಂಡು ಮಾತಾಡೋಣ. ಇವಾಗ ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ಇದೆ ಅಲ್ಲ, ಕೃತಿಯವ್ರ ಬಗ್ಗೆ, ಅದ್ರ ಬಗ್ಗೆ ಮಾತಾಡೋಣ, ಸರಿನಾ? ಸರಿ ಬಾವ, ನೀವು ಹೇಳ್ದಂಗೆ ಆಗಲಿ. ಅಬ್ಬಾ, ಸದ್ಯ ಬಚಾವಾದೆ.